ವ್ಲಾಗ್ ಏನಿದೆ ಹಬ್ಬದ ತಯಾರಿಯೊಂದಿಗೆ ಸ್ಟಾರ್ಟ್ ಆಗುತ್ತೆ. ಹಬ್ಬದ ತಯಾರಿ ಯಾವ ಥರ ಆಗ್ತಾ ಇದೆ ಅಂತ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಅತ್ತೆ, ಚಿಕ್ಕಮ್ಮ ಹಾಗೆ ಅಕ್ಕ ಎಲ್ಲರೂ ಕೂಡ ಸೇರಿಕೊಂಡು ಅಡುಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಜಾಯ್ನ್ ಆಗ್ತೀನಿ. ಇದು ಮೆಟ್ಟಗತ್ತಿಗೆ ಏನು ಕನ್ನಡದಲ್ಲಿ ಹೇಳ್ತಾರೆ. ಇದು ಮೀನು ಮಾಂಸ ಎಲ್ಲ ಕ್ಲೀನ್ ಮಾಡುವಂತಹದ್ದು. ಹಾಗೆ ಮತ್ತೊಂದು ಕೂಡ ಇದೆ, ಎಲ್ಲ ಮಾಂಸ ಎಲ್ಲ ಏನಿದೆ ರೆಡಿ ಆಗ್ತಾ ಇದೆ. ಹಬ್ಬದ ಮೊದಲನೇ ದಿನವೇ ಎಲ್ಲವೂ ಕೂಡ ರೆಡಿ ಮಾಡಿ ಇಡೋದು, ನಂತರ ಬೆಳಿಗ್ಗೆ ಅಡುಗೆ ಮಾಡಲಿಕ್ಕೆ. ಹಾಗೆ ಇದು ಕಾಯನ್ನು ತುರಿಲಿಕ್ಕೆ ಅಂತ ಮೆಟ್ಟಗತ್ತಿಗೆ ಎರಡಿದೆ. ಮೆಟ್ಟಗತ್ತಿಗೆ ಅಂತಲೇ ಹೇಳ್ತಾರೆ ಅಂತ ನಾನು ತಿಳ್ಕೊಳ್ತೀನಿ. ಹಾಗೆ ಇದು ಇಡ್ಲಿ ಮಾಡಲಿಕ್ಕೋಸ್ಕರ ಅದರ ಬೆಟರ್, ಇದು ಹಿಟ್ಟು ಏನಿದೆ ಅದು ಇಡ್ಲಿ ಕೂಡ ಮಾಡಲಿಕ್ಕಿದೆ. ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಮೊದಲನೇ ದಿನವೇ ಫುಲ್ ಬ್ಯುಸಿಯಾಗಿಯೇ ಇರ್ತೀವಿ. ಭಾವನವರು ನೋಡಿ ವಿಡಿಯೋನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡಿ, ಬಿಕಾಸ್ ಅವರ ಪಾರ್ಟ್ನರಿಗೆ ತುಂಬಾ ಸಪೋರ್ಟ್ ಇದ್ದಾರೆ ಅಂತ. ಹಾಗೆ ನಾವೆಲ್ಲರೂ ಕೂಡ ಅಡುಗೆಗೋಸ್ಕರ ಕಟ್ಟಿಂಗನ್ನು ಮಾಡ್ತಾ ಇದ್ದೀವಿ. ಆಲ್ವೇಸ್ ಯಾವತ್ತೂ ಕೂಡ ನಾನು ಬೇರೆಯವರು ಮಾಡೋದನ್ನೇ ನಿಮಗೆ ತೋರಿಸ್ತೀನಲ್ವ, ನಾನು ಮಾಡೋದು ಯಾವತ್ತೂ ಕೂಡ ನಿಮಗೆ ತೋರಿಸಲ್ಲ. ಯಾಕಂತ ಹೇಳಿದರೆ ವಿಡಿಯೋ ತೆಗಿಲೋ ಅಥವಾ ನಾನು ಕೆಲಸ ಮಾಡಲು ಆ ಥರ ಆಗುತ್ತೆ. ಬಟ್ ಆ್ಯಕ್ಚುಲಿ ನಾನು ಕೆಲಸ ಮಾಡ್ತೀನಿ, ಬಟ್ ನಾನೇ ಸೆಲ್ಫ್ ವಿಡಿಯೋನ ತೆಗಿಯೋದ್ರಿಂದ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ. ಹಾಗೆ ನಾನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ವೆಜಿಟೇಬಲ್ಸ್ ಎಲ್ಲ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸಿಗೋಸ್ಕರ ಎಲ್ಲವೂ ಕೂಡ ಕಟ್ಟಿಂಗ್ ಮಾಡಿ ಇಡೋದು ನೈಟೇ. ಸ್ವಲ್ಪ ವೆಜಿಟೇಬಲ್ಸ್ ಏನಿದೆ ಕಟ್ಟಿಂಗ್ ಮಾಡಿದರೆ ಹಾಳಾಗಲ್ಲ, ಅದನ್ನು ಮಾತ್ರ ನಾವು ಕಟ್ಟಿಂಗ್ ಮಾಡಿದ್ದೀವಿ. ಆನಿಯನ್ ಆಗಲಿ ಆದರೆ ಸ್ಪ್ರಿಂಗ್ ಆನಿಯನ್ ಅವೆಲ್ಲ ಉಂಟಲ್ವ, ನಾಳೆನೇ ಕಟ್ಟಿಂಗ್ ಮಾಡೋದು, ಇಲ್ಲಾಂದರೆ ನೀರು ಬಿಡ್ಕೊಳ್ಳುತ್ತೆ ಅಂತ. ಹೊರಗಡೆ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಹಾಗೆ ದೋಸೆ ಕೂಡ ತಿಂತಾ ಇದ್ದಾರೆ. ಹಾಗೆ ಅವರದ್ದೇ ಒಂಥರ ಹ್ಯಾಪಿನೆಸ್. ನಾವು ಕೂಡ ಚಿಕ್ಕ ವಯಸ್ಸಿನಲ್ಲಿ ಅದೇ ಥರ ಇದ್ವಿ, ತುಂಬಾ ಖುಷಿ ಆಗ್ತಾ ಇತ್ತು. ಏನು ಕೂಡ ಕೆಲಸ ಮಾಡ್ತಾ ಇರಲಿಲ್ಲಲ್ವ. ಹಾಗೆ ಮೀನು ಫ್ರೈ ಆಗ್ತಾ ಇದೆ. ಮೀನು ಇತ್ತೀಚೆಗೆ ಏನು ಕೂಡ ಮೀನು ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದು ಯಾವ ಫಿಶ್ ಅಂತ ನನಗೆ ಗೊತ್ತಿಲ್ಲ. ಫಿಶ್ ರವಾ ಫ್ರೈ ಹಾಗೂ ಫಿಶ್ ಗ್ರೇವಿಯನ್ನು ಮಾಡಿದ್ದಾರೆ. ಹಾಗೆ ವೆಜಿಟೇಬಲ್ ಮಧ್ಯಾಹ್ನದಿತ್ತು, ಅದನ್ನೇ ಮಕ್ಕಳಿಗೆ ಮೊದಲು ಊಟವನ್ನು ಬಡಿಸಿ ಇವಳಿಗೆ ಸ್ನಾನ ಮಾಡಿಸಿ ಆಯಿತು. ಹಾಗೆ ನಾವು ಇವಾಗ ಫ್ರೆಶ್ ಅಪ್ ಎಲ್ಲ ಆಗಲಿಕ್ಕಿದೆ, ನಂತರ ಊಟ ಮಾಡಲಿಕ್ಕಿದೆ. ಮಕ್ಕಳು ಇವಾಗ ಊಟ ಮಾಡ್ತಾ ಇದ್ದಾರೆ. ಅತ್ತೆಯವರು ಇಡ್ಲಿಯನ್ನು ತೆಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಒಂದು ಕಡೆ ಬೇಯ್ತಾ ಇದೆ, ಮತ್ತೊಂದು ಕಡೆ ಇಡ್ಲಿಯನ್ನು ತೆಗಿತಾ ಇದ್ದಾರೆ. ತುಂಬಾ ಇಡ್ಲಿ ಬೇಕಾಗತ್ತೆ. ಯಾಕಂತ ಹೇಳಿದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಹಾಗೆ ಮಧ್ಯಾಹ್ನ ಊಟಕ್ಕೆ 2 ಟೈಮಲ್ಲಿ ಇಡ್ಲಿ ಬೇಕಲ್ವಾ. ಸೊ ಹಾಗಾಗಿ ತುಂಬಾ ಬೇಕು. 6 kg ಅಕ್ಕಿಯನ್ನು ಹಾಕಿದ್ರಂತೆ ಅಮ್ಮ. ಹಾಗೆ ಉದ್ದಿನಬೇಳೆ ಎಲ್ಲ ನನಗೆ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ನೀವೇ ಲೆಕ್ಕ ಹಾಕಿ ಎಷ್ಟು ಬ್ಯಾಟರ್ ಇರ್ಬೋದು ಅಂತ. ಹಾಗೆ ಇವಾಗ ಬೆಳಿಗ್ಗೆ ಆಗಿದೆ, ಅರ್ಲಿ ಮಾರ್ನಿಂಗು. ಬೆಳಿಗ್ಗೆ ಟೈಮ್ ಸುಮಾರು 5:30 ಆಗ್ತಾ ಇದೆ. ಫ್ರೂಟ್ಸ್ ಕಟ್ಟಿಂಗ್ ಆಗ್ತಾ ಇದೆ ಕಸ್ಟಡಿಗೋಸ್ಕರ. ಹಾಗೆ ಫ್ರೈಡ್ ರೈಸಿಗೋಸ್ಕರ ಕೂಡ ವೆಜಿಟೇಬಲ್ಸ್ ಕಟ್ಟಿಂಗ್ ಆಗಲಿಕ್ಕಿದೆ. ಹಾಗೆ ಇವಾಗ ಫ್ರೂಟ್ಸ್ ಹಾಗೆ ಪ್ರೊಮೊಗ್ರೆನೇಟ್, ಆ್ಯಪಲ್, ಬನಾನಾ ಇವೆಲ್ಲ ಕಟ್ಟಿಂಗ್ ಮಾಡಲಿಕ್ಕೆ ಇದೆ. ಹಾಗೆ ಲಿಕ್ವಿಡ್ ಏನಿದೆ ಆಲ್ರೆಡಿ ನಿನ್ನೆನೇ ಮಾಡಾಗಿದೆ ಕಸ್ಟಡಿಗೋಸ್ಕರ. ಎವ್ರಿ ಇಯರ್ ನನ್ನ ಅಕ್ಕ ಫ್ರೈಡ್ ರೈಸ್ ಮಾಡ್ತಾಳೆ. ನಮ್ಮ ಮನೆಯಲ್ಲಿ ಬರುವಂತಹ ಜನರಿಗೆ ಗೊತ್ತಿದೆ ಎವ್ರಿ ಇಯರ್ ಫ್ರೈಡ್ ರೈಸ್ ಇರುತ್ತೆ ಅಂತ. ಅವಳೇ ಮಾಡೋದು ಅದು ಯಾವತ್ತೂ ಕೂಡ, ಪ್ರತಿ ವರ್ಷ ಅದನ್ನೇ ಇವಾಗ ಆಗ್ತಾ ಇದೆ. ಗ್ರೈಂಡರಲ್ಲಿ ಏನೋ ಗ್ರೈಂಡ್ ಆಗ್ತಾ ಇದೆ, ಏನಂತ ನನಗೆ ಗೊತ್ತಿಲ್ಲ. ಹಾಗೆ ಸುಮಾರು ಅಡುಗೆ ಆಗಿದೆ, ನೋಡ್ತಾ ಇರ್ಬೋದು. ಕಡಲೆ ಎಲ್ಲ ಬೇಯಿಸಿ ಇಟ್ಟಿದ್ದಾರೆ. ನಾನೇನಿದೆ ಸ್ವಲ್ಪ ಹೆಲ್ಪ್ ಮಾಡೋದು. ಎಲ್ಲ ಅಡುಗೆ ನನಗೆ ಮಾಡಲಿಕ್ಕೆ ಬರಲ್ಲ, ಬಟ್ ಪ್ರತಿ ವರ್ಷ ಕಸ್ಟರ್ಡ್ ಏನಿದೆ ನಾನೇ ಮಾಡೋದು. ಇವನು ನಿದ್ದೆಯಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ತುಂಬ ಗಲಾಟೆ ಅಂದರೆ ತುಂಬ ದೊಡ್ಡದಾಗಿ ಮಾತಾಡ್ತಾರಲ್ವಾ. ಸೊ ಹಾಗಾಗಿ ಜಾಸ್ಲಿನ್ ಹಾಗೂ ಕ್ರಿಸ್ಟನ್ ಇಬ್ಬರು ಕೂಡ ಎದ್ದಿದ್ದಾರೆ. ಹಾಗೆ ಚನಾ ಬಾಜಿ ಕೂಡ ರೆಡಿಯಾಗಿದೆ, ಕಾಬೂಲ್ ಚಣೆ ಅಂತ ಹೇಳ್ತಾರೆ. ಇವರು ನನ್ನ ಮಾಮಿ. ಯಾರು ಅಡುಗೆ ಮಾಡಿದಂತ ನನಗೆ ಗೊತ್ತಿಲ್ಲ, ಲಾಸ್ಟ್ ಬಂದು ನಾನು ವಿಡಿಯೋನ ತೆಗಿತಾ ಇದ್ದದ್ದು. ಹಾಗೆ ಕಸ್ಟಡಿಗೋಸ್ಕರ ಎಲ್ಲ ಫ್ರೂಟ್ಸ್ ಕಟ್ಟಿಂಗ್ ಆಗಿದೆ. ಚಿಕನ್ ಗ್ರೇವಿ ಕೂಡ ಆಗ್ತಾ ಇದೆ. ತುಂಬ ಜನರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅತ್ತೆಯವರು, ಚಿಕ್ಕಮ್ಮ, ಮಾಮಿ, ಹಾಗೆ ತುಂಬ ಜನ ಇದ್ದಾರೆ, ಭಾವ. ಹಾಗೆ ನಾವೆಲ್ಲರೂ ಕೂಡ ಸೇರಿಕೊಂಡು ಅಡುಗೆ ಮಾಡೋದ್ರಿಂದನೇ ಅಮ್ಮನಿಗೆ ತುಂಬಾ ಹೆಲ್ಪ್ ಆಗ್ತಾ ಇರೋದು. ಹಾಗೆ ಇವಾಗ ಚಿಕನ್ ಏನಿದೆ ಕಬಾಬ್ ಮಾಡಲಿಕ್ಕೋಸ್ಕರ ಮಸಾಲವನ್ನು ಹಾಕ್ತಾ ಇದ್ದಾರೆ. ಈ ಬುಟ್ಟಿ ನನಗೆ ತುಂಬಾ ಇಷ್ಟ ಆಯಿತು. ಮೇಲ್ಗಡೆ ಏನೋ ಇತ್ತಂತೆ, ಈ ವರ್ಷವೇ ಅವರಿಗೆ ಸಿಕ್ಕಿದೆ. ಮೇ ಬಿ ಎಷ್ಟು ವರ್ಷದಿಂದ ಮೇಲ್ಗಡೆ ಇತ್ತು ದೇವರಿಗೇನೆ ಗೊತ್ತು. ಹಾಗೆ ಚೆನ್ನಾಗಿದೆಯಲ್ವಾ ಬುಟ್ಟಿ, ತುಂಬ ಲಾಂಗ್ ಟೈಮ್ ನಂತರ ನನಗೆ ನೋಡಲಿಕ್ಕೆ ಸಿಕ್ಕೋದು. ಹಾಗೆ ಹೊರಗಡೆ ಅಂಗಳ ಏನಿದೆ ನಾನು ಗುಡಿಸ್ತಾ ಇದ್ದೀನಿ. ತುಂಬಾ ಮಣ್ಣು ಕೂತ್ಕೊಳ್ಳುತ್ತೆ, ಹಾಗೆ ಕೆಂಪು ಮಣ್ಣಲ್ವಾ, ಹಾಗಾಗಿ ತುಂಬಾ ಡಸ್ಟ್ ಇರುತ್ತೆ.
ಸೊಂಟನೇ ಹೋಗುತ್ತೆ. ಅದು ಒಂದು ಒಳ್ಳೆಯದು, ಚಿಕ್ಕ ಅಂಗಳ ಇರೋದಕ್ಕೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಳಗಡೆ ನನ್ನ ಅಕ್ಕ ಏನಿದೆ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾಳೆ. ನನ್ನ ದೊಡ್ಡ ಅಕ್ಕನದೇ ತುಂಬ ಒಳ್ಳೆಯದು, ಯಾಕಂತ ಹೇಳಿದರೆ ನಿನ್ನೆ ದಿನ ಅವಳದು ಹಬ್ಬ ಇತ್ತಲ್ವ. ಸೊ ಹಾಗಾಗಿ ಅವರು ಯಾವತ್ತೂ ಕೂಡ ಹಬ್ಬದ ಮೊದಲನೆಯ ದಿನ ಬರಲ್ಲ, ನಾವಿಬ್ಬರೇ ಇರ್ತೀವಿ. ಇವತ್ತು ಅವಳು ಬರ್ತಾಳೆ. ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ತುಂಬ ಜನರು ನೆಂಟರು ಬರ್ತಾರಲ್ವ, ಸೊ ಚೇರ್ ಸಾಕಾಗಲ್ಲ. ಮನೇಲಿ ತುಂಬಾ ಇದೆ, ಆದರೂ ಸಹ ಸಾಕಾಗಲ್ಲ ಅಂತ ಚೇರನ್ನು ತರ್ತಾ ಇದ್ದಾರೆ. ಹಾಗೆ ಕಬಾಬಿಗೆ ಮಸಾಲವನ್ನು ಹಾಕಿ ಆಯಿತು. ಆ ಕಡೆಗೆ ಇವಾಗ ಊರಿನ ಹಬ್ಬ ಸ್ಟಾರ್ಟ್ ಆಗುತ್ತೆ. ಇದೇ ಮಾಂಸ ತಿಂತಾನೆ ಇರೋದೆ. ಹಾಗೆ ಚೇರ್ ಏನಿದೆ ತುಂಬಾ ದೂರದಿಂದ ನಮಗೆ ತರಲಿಕ್ಕಿದೆ. ಎದುರುಗಡೆ ಹೊಳೆ ಉಂಟಲ್ವಾ, ಅದನ್ನು ದಾಟಿ ಬರಬೇಕು. ನೋಡ್ತಾ ಇರ್ಬೋದು, ನೀರು ಇವಾಗ ಜಾಸ್ತಿ ಏನಿಲ್ಲ, ಸೊ ಹಾಗಾಗಿ ಸ್ವಲ್ಪ ಈಸಿ ಆಗುತ್ತೆ ತರಲಿಕ್ಕೆ. ಬಟ್ ತುಂಬ ದೂರದಿಂದ ತರಲಿಕ್ಕಿದೆ. ಇದು ರೆಂಟಿಗೆ ನಾವು ತೊಗೊಂಡು ಬಂದದ್ದು. ನಂತರ ಅವರಿಗೆ ನಾಳೆ ದಿನ ಅವರಿಗೆ ರಿಟರ್ನ್ ಕೊಡಲಿಕ್ಕಿದೆ. ಹಾಗೆ ಇಷ್ಟು ಚೇರನ್ನು ತಂದಿದ್ದೀವಿ, ಸಾಕಾಗತ್ತೆ ನಮಗೆ. ನೋಡಿದ್ರಲ್ವಾ ಯಾವ ಥರ ಹಬ್ಬದ ಪ್ರಿಪ್ರೇಷನ್ ನಡೀತಾ ಇದೆ ಅಂತ. ಹಾಗೆ ಎಲ್ಲ ಏನಂತಾರೆ, ಅಡುಗೆ ಎಲ್ಲ ರೆಡಿ ಆಗ್ತಾ ಇದೆ. ಹಾಗೆ ಇವಾಗ ಗೂಡಿಸಿ ಕೂಡ ಆಯಿತು. ನಾನು ಹೊರಗಡೆ ಗೂಡಿಸಿದ್ದು, ಅಕ್ಕ ಒಳಗಡೆ ಗೂಡಿಸಿದ್ದು. ಇವಾಗನೆಲ್ಲ ಒರೆಸ್ಲಿಕ್ಕಿದೆ. ಸೊ ಬ್ರೇಕ್ಫಾಸ್ಟ್ ಇಲ್ಲಿ ಇಡ್ತೀವಿ, ಯಾರಿಗೆ ಬೇಕು ಅದನ್ನು ತಿನ್ನೋದು. ಒಳಗಡೆ ಕೊಟ್ಟಿದ್ರೆ ನಂತರ ನಮಗೆ ಮನೆಯೆಲ್ಲ ಒರೆಸ್ಲಿಕ್ಕೆ ತುಂಬಾ ಲೇಟ್ ಆಗೋದು. ನಂತರ ನಮಗೆ ರೆಡಿ ಕೂಡ ಆಗಲಿಕ್ಕಿದೆಯಲ್ವ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಇಲ್ಲಿ ಇಡ್ತೀವಿ, ಯಾರಿಗೆ ಬೇಕೋ ಅವರು ತಿನ್ನೋದು. ಆಗ ನಾವು ಕೂಡ ಇಲ್ಲೇ ತಿನ್ನೋದು, ಮನೆ ಒರೆಸ್ಲಿಕ್ಕೋಸ್ಕರ ಅಂತ. ಇಲ್ಲ ಅಂದರೆ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಂತರ ಒರೆಸೋ ತನಕ ನಮಗೆ ರೆಡಿ ಆಗಲಿಕ್ಕೂ ಕೂಡ ತುಂಬ ಲೇಟ್ ಆಗುತ್ತೆ. ಸರಿಯಾದ ಬರೀ ಪೂಜೆಗೆ ಕೂಡ ನಾವು ರೀಚ್ ಆಗಬೇಕಲ್ವ. ಸೊ ಹಾಗಾಗಿ ಒಬ್ಬೊಬ್ಬರೇ ಆಗಿ ಬರ್ತಾ ಇದ್ದಾರೆ ಮಾಳಿಗೆಯಿಂದ, ಮೇಲ್ಗಡೆಯಿಂದ. ನಾನು ಕೂಡ ಮೇಲ್ಗಡೆನೇ ಮಲಗಿದ್ದು. ಇವರು ನನ್ನ ಅತ್ತೆ, ಸಂಶಿ ಅಂದರೆ ನನ್ನ ಗಂಡನ ಊರಿನಲ್ಲೇ ಮದುವೆ ಮಾಡಿಕೊಟ್ಟದ್ದು. ಹಾಗೆ ನಾನು ಕೂಡ ಅದೇ ಊರಿನಲ್ಲಿ ಮದುವೆ ಆಗಿ ಹೋಗಿದ್ದೀನಿ. ಮೀಟ್ ಆಗ್ತಾ ಇರ್ತೀವಿ ಪ್ರತಿ ಸಂಡೇ ಪೂಜೆ ಟೈಮಲ್ಲಿ. ನಾನು ಅಲ್ಲಿ ಹೋಗೋದು ಕಡಿಮೆ, ಅವರು ಕೂಡ ನಮ್ಮ ಮನೆಯಲ್ಲೇ ಬರೋದು ಕಡಿಮೆ. ರವಿವಾರ ಏನಿದೆ ನಾವು ಮೀಟ್ ಆಗ್ತೀವಿ ಇಬ್ಬರು ಕೂಡ. ಟೇಬಲ್ ನೋಡಿ ಈ ಥರ ಇಟ್ಟಿದ್ದೀವಿ, ಅದಕ್ಕೆ ಒಂದು ಕವರ್ ಕೂಡ ಹಾಕಿದ್ದೀವಿ ಲೆವೆಲ್ ಆಗಿ ಕಾಣಿಸ್ಲಿಕ್ಕೋಸ್ಕರ. ಹಾಗೆ ಪ್ಲೇಟ್ ಇವಾಗ ರೆಡಿ ಮಾಡಲಿಕ್ಕೆ ಇದೆ. ಇವನು ನನ್ನ ತಮ್ಮ ಅಂದರೆ ಚಿಕ್ಕಪ್ಪನ ಮಗ. ಹಾಗೆ ನನ್ನ ತಮ್ಮ ಹಾಗೂ ಇವರಿಬ್ಬರು ಕೂಡ ಸೇಮ್ ಆಗಿ ಕಾಣಿಸೋದು. ತುಂಬ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ, ನನಗೆ ತುಂಬ ಜನರು ಕೇಳ್ತಾರೆ. ಹಾಗೆ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಅವರಿಬ್ಬರು ಕೂಡ ಸೇಮ್ ಆಗಿಯೇ ಕಾಣಿಸ್ತಾರೆ ಕೂಡ. ಹಾಗೆ ಬ್ರೇಕ್ಫಾಸ್ಟಿಗೆ ಚಿಕನ್ ಗ್ರೇವಿಯನ್ನು ತೆಗಿತಾ ಇದ್ದಾರೆ ನನ್ನ ಅಕ್ಕ. ಈಗ ಫ್ರೆಶ್ ಆಗಿ ಮಾಡಿದಂತಹ ಚಿಕನ್ ಗ್ರೇವಿ ಹಾಗೆ ಇಡ್ಲಿ. ನಾನಿವಾಗ ನೆಲವನ್ನು ಒರೆಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ಹೊರಗಡೆ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದಾರೆ, ನಾನು ಒರೆಸ್ತಾ ಇದ್ದೀನಿ. ನಂತರ ನಾನು ಒರೆಸಾದ ನಂತರ ಬ್ರೇಕ್ಫಾಸ್ಟನ್ನು ಮಾಡ್ತೀನಿ. ಎಲ್ಲರೂ ಕೂಡ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡುವಾಗ ಯಾರು ಕೂಡ ಒಳಗಡೆ ಬರಲ್ಲಲ್ವ. ಸೊ ಫ್ಯಾನ್ ಹಾಕಿದರೆ ಬೇಗನೆ ಒಣಗತ್ತೆ ಅಂತ. ಇಲ್ಲ ಅಂದರೆ ತಿರುಗಾಡ್ತಾನೇ ಇರ್ತಾರೆ. ನನಗೆ ಒರೆಸುವಾಗ ಯಾವತ್ತೂ ಕೂಡ ಯಾರು ಕೂಡ ತಿರುಗಾಡಲಿಕ್ಕೆ ಇಲ್ಲ. ನನ್ನ ನೆಂಟರಿಗೆ ಎಲ್ಲರಿಗೂ ಕೂಡ ಗೊತ್ತುಂಟು, ಯಾರು ಕೂಡ ಒಳಗಡೆ ಬರಲಿಕ್ಕೆ ಧೈರ್ಯ ಕೂಡ ಮಾಡಲ್ಲ. ಸಿಟ್ಟೆ ಬಂದುಬಿಡತ್ತೆ. ಯಾಕಂತ ಹೇಳಿದರೆ ನಡೆದಿದ್ರೆ ಕಾಲಿನ ಮಣ್ಣೆಲ್ಲ ತಾಗತ್ತಲ್ವ. ಸೊ ಮತ್ತೆ ಕಾಲಿನ ಅಚ್ಚೆಲ್ಲ ಇರುತ್ತೆ ಅಂತ. ಹಾಗೆ ಒರೆಸಿ ಎಲ್ಲ ಕಡೆ ಮ್ಯಾಟ್ ಕೂಡ ಹಾಕಿ ಆಯಿತು, ಕಿಚನಲ್ಲಿ, ಬಾತ್ರೂಮಲ್ಲಿ ಎಲ್ಲ ಕಡೆ ಕೂಡ. ಹಾಗೆ ಬ್ರೇಕ್ಫಾಸ್ಟನ್ನು ನಾನಿವಾಗ ಮಾಡಲಿಕ್ಕೆ ಹೋಗ್ತೀನಿ. ಎಲ್ಲರದ್ದು ಕೂಡ ಬ್ರೇಕ್ಫಾಸ್ಟ್ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಡ್ಲಿ ಹಾಗೂ ಚಿಕನ್ ಗ್ರೇವಿ ಹಾಗೆ ಚಾಯ್. ಬೇಗ ಬ್ರೇಕ್ಫಾಸ್ಟನ್ನು ಮಾಡಿ ರೆಡಿ ಆಗ್ತೀನಿ. ಹಾಗೆ ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಬಾಯ್ ಗಾಯ್ಸ್, ಟೇಕ್ ಕೇರ್. ಮತ್ತೆ ನಿಮಗೆ ಸಿಗ್ತೀನಿ.